ನೀವು ಗ್ಯಾರಂಟಿ ನ್ಯೂಸ್ ಅವರು ಸತ್ಯನೇ ಹೇಳ್ತೀನಿ ಅನ್ನೋ ಇದ್ದಿದ್ರೆ ನನ್ನ ಆಡಿಯೋನ ಟ್ರಿಮ್ ಮಾಡಾಕ್ತಿರ್ಲಿಲ್ಲ. ನನಗೇನು ಬೇಜಾರಿಲ್ಲ, ಎಲ್ಲ ಮಾಧ್ಯಮದವ್ರು ಮಾಡಿದ್ರು ಸ್ಟೋರಿ ಮಾಡಲಿ, FIR ಕಾಪಿ ಏನಿತ್ತು ಅದು ಮಾಡಲಿ. ಗ್ಯಾರಂಟಿ ನ್ಯೂಸವರು ನಮ್ಮ ಚಾನಲ್ನ ಸ್ಟಾಫನ್ನು ಕರೆಸಿ ಆ ಹುಡುಗಿಗೆ ಅವಮಾನ ಮಾಡಿಸಿದ್ರಲ್ಲ, ನಿಮ್ಮ ಮೇಲೆ ಇಟ್ಟು ನಂಬಿಕೆ, ನಿಮ್ಮ ಮೇಲೆ ನಂಬಿಕೆ ಇಟ್ಟು ಕಳಿಸ್ದೆ. ಯಾಕೆ ನಂಬಿಕೆ ಇಟ್ಟು ಕಳಿಸ್ದೆ ಗೊತ್ತಾ? ದಿವ್ಯ ವಸಂತ್ ಕೇಳಲು ಸರ್ ಗ್ಯಾರಂಟಿ ಅವ್ರು ಕರೀತಿದ್ದಾರೆ ಅಂತ ಹೇಳಿದೆ, ಬೇಡ ಅಂತ. ಇಲ್ಲ ಸರ್, ನಮ್ಮ ಬಗ್ಗೆ ಮಾತಾಡ್ತಾರೆ ಸರ್, ಒಳ್ಳೆತನವಾಗಿ ತೋರಿಸ್ತಾರೆ ಸರ್, ನಾವೇನೂ ತಪ್ಪು ಮಾಡಿಲ್ಲ ಸರ್, ಆ ತಪ್ಪನ್ನು ಸರಿಯಾಗಿ ಜನಗಳಿಗೆ ತೋರಿಸ್ಕೊಡ್ತಾರೆ ಸರ್, ಯಾರ್ಯಾರೋ ಕೆಟ್ಟದಾಗಿ ತೋರಿಸಿದ್ದಾರೆ. ಇಲ್ಲಿ ಸರ್ ನಮ್ಮ ಗ್ಯಾರಂಟಿ ಅವ್ರು ಚೆನ್ನಾಗಿ ತೋರಿಸ್ತೀನಿ ಅಂತ ಹೇಳಿ ಸರ್, ಸತ್ಯ ಹೇಳ್ತೀನಿ ಅಂತ ಹೇಳವ್ರೆ ಸರ್ ಅಂತ. ಆದರೆ ನನಗನ್ನಿಸ್ತು, ಹಾಗಿದ್ದರೂ ನಮ್ಮ ಸಾಮ್ರಾಟ್ ಟಿ ವಿಯಲ್ಲೇ ಅವ್ರ ಭವಿಷ್ಯ ಕಟ್ಕೊಂಡಿರೋರು, ಗ್ಯಾರಂಟಿ ನ್ಯೂಸ್ ಭವಿಷ್ಯ ನಮ್ಮ ಸಾಮ್ರಾಟ್ ಟಿ ವಿಯಲ್ಲೇ ಕಟ್ಟಿದ್ದವರು. ನೀವು ಕರೆದಾಗ ನಾನು ಅಂದ್ಕೊಂಡೆ ಆ ಕಡೆ ಆಪೋಸಿಟಾಗಿರೋಂಥ ಸಂಬಂಧಪಟ್ಟಂಥ ವ್ಯಕ್ತಿ ಮತ್ತು ಅವ್ರಿಗೆ ಸಂಬಂಧಪಟ್ಟಂಥ ಎಲ್ಲ ಎವಿಡೆನ್ಸು ತರ್ತಾರೆ. ನಮ್ಮ ಸ್ಟಾಫನ್ನು ಕೂಡ ಕಳಿಸಿದಾಗ ಅವರು ಕೂಡ ಎವಿಡೆನ್ಸ್ ಇಟ್ಕೊಂಡಿರ್ತಾರೆ, ಇಬ್ಬರ ಹತ್ರ ಎವಿಡೆನ್ಸ್ ಇರುತ್ತೆ. ಆವಾಗ ಯಾರು ಸರಿ ಯಾರು ತಪ್ಪು, ಕೆಲ ಮಾಧ್ಯಮಗಳು ತೋರಿಸಿರುವಂತಹ ವಿಚಾರಗಳು ಸುಳ್ಳು ಅನ್ನೋದಕ್ಕೆ ಅಟ್ಲೀಸ್ಟ್ ಒಂದು ಮಾಧ್ಯಮ ತೋರಿಸುತ್ತೆ ಅಂತ ನಾನು ನಂಬಿಕೆಯಿಂದ ಇದ್ದೆ, ತುಂಬ ನಂಬಿಕೆಯಿಂದ ಇದ್ದೆ. ಆ ನಂಬಿಕೆಗೆ ಊಹೆಗೂ ಮೀರಿದಷ್ಟು ಮುಂದಕ್ಕೆ ಹೊರಟೋಯ್ತು. ನನಗೆಲ್ಲ ಮಾಧ್ಯಮದವ್ರು ಸ್ಟೋರಿ ಮಾಡಿದ್ದಕ್ಕೆ ನನಗೇನು ಬೇಜಾರಿಲ್ಲ. ಇವತ್ತು ಅವರೇ ಬಿಟ್ಟಿ ಪ್ರಚಾರ ಯಾಕೆ ಕೊಡಬೇಕು ಅನ್ನೋ ಒಂದು ಪದ ಬಳಸ್ಬಿಟ್ರಲ್ಲ, ಅದಕ್ಕೆ ಸಹಿಸ್ಕೊಳ್ಳೋಕ್ಕಾಗಿಲ್ಲ. ಬಿಟ್ಟಿ ಪ್ರಚಾರ ಸಾಮ್ರಾಟ್ ಟಿ ವಿಗೆ ನಾನು ಯಾಕೆ ಕೊಡಲಿ ಅಂತಂದರೆ, ಇಷ್ಟು ದಿನ ಬಿಟ್ಟಿಯಾಗಿ ತಗೊಂಡಿದ್ದ್ಯಾರು? 4 ತಿಂಗಳು ಸಾಮ್ರಾಟ್ ಟಿ ವಿಯಲ್ಲಿ ಬಿಟ್ಟಿಯಾಗಿದ್ದಿದ್ದ್ಯಾರು? ಸಾರಿ, ಮನಸ್ಸಿಗೆ ತುಂಬ ನೋವಾಗುತ್ತೆ. ಯಾಕಂದರೆ ಇದನ್ನೆಲ್ಲ ಮಾತಾಡಬಾರ್ದಾಗಿತ್ತು ನಾನು. ಬಟ್ ಯಾಕೆ ಮಾತಾಡಿದೆ ಅಂದರೆ, ವಿದ್ಯಾ ಮಲ್ನಾಡವರು ಬಿಟ್ಟಿ ಪ್ರಚಾರ ಸಾಮ್ರಾಟ್ ಟಿ ವಿ ಯೂಟ್ಯೂಬ್ಗೆ ಯಾಕೆ ಕೊಡಲಿ ಅಂತ. ಮೇಡಮ್, ನಾವು ಕೂಡ ಸ್ಯಾಟ್ಲೈಟ್ಗೆ ರೀಚ್ ಆಗ್ತಿದ್ದೀರಿ, ಮಾಧ್ಯಮ ಅಂದರೆ ತೋರಿಸ್ತೀರಿ, ಬಚ್ಚಿಟ್ಟಿರೋಂಥ ಸತ್ಯವನ್ನು ಹೊರಗಡೆ ತೆಗೆಯೋದೇ ನಮ್ಮ ಪ್ರಯತ್ನ, ತೋರಿಸ್ತೀರಿ, ಇರಲಿ. ಅದಕ್ಕೆ ನಾನು ಗ್ಯಾರಂಟಿ ನ್ಯೂಸಿನ MD ಮತ್ತು ಅದಕ್ಕೆ ಡೈರೆಕ್ಟರ್ಸ್ ಯಾರ್ಯಾರಿದ್ದೀರಿ ಅವರೆಲ್ಲರಿಗೂ ಕ್ಷಮೆ ಇರಲಿ. ಯಾಕೆ ಅಂತಂದರೆ, ನಿಮ್ಮ ಚಾನಲಲ್ಲಿ ಇರೋ ಆ್ಯಂಕರೇ ನಮ್ಮ ಬಗ್ಗೆ ಮಾತಾಡಿದಾಗ ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವಲ್ಲ. ಮೊದಲು ನಿಮ್ಮ ಆ್ಯಂಕರ್ ಕೈಯಲ್ಲಿ ಏನು ಮಾತಾಡಿಸ್ಬೇಕಾಗಿತ್ತು ಅಂತ ಮಾತಾಡಿಸಿದ್ದಿದ್ರೆ ಈ ಸೆಕೆಂಡ್ಗೂ ಕೂಡ ನಾವು 4 ತಿಂಗಳು ಕೊಟ್ಟಿರೋಂಥ ಜಾಗದ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ. ನಾನು ಖುಷಿಯಾಗಿದ್ದೆ. ಎನಿವೆ, ಥ್ಯಾಂಕ್ ಯು. ನಾವು ಇದೇ 1ನೇ ತಾರೀಕು 6ನೇ ತಿಂಗಳು 2025ಕ್ಕೆ ಸಂಪೂರ್ಣವಾಗಿ ಎಲ್ಲ ಕೇಬಲಲ್ಲೂ ಬರ್ತೀರಿ. ನೋಡ್ತಾ ಇರಿ ಸಾಮ್ರಾಟ್ ಟಿ ವಿ. ಬಚ್ಚಿಟ್ಟಿರೋಂಥ ಸತ್ಯವನ್ನು ಹೊರಗಡೆ ತೆಗಿತೀರಿ. ಖುಷಿ ಅಂತ ಹೆಣ್ಮಗಳ ಬಗ್ಗೆ ಯಾವ ಮಾಧ್ಯಮ ಸ್ಟೋರಿ ಮಾಡಿಲ್ವೋ ಅಂಥ ಸ್ಟೋರಿ ನಾವು ಮಾಡ್ತೀರಿ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸತ್ಯವನ್ನು ಹೊರಗಡೆ ತೆಗೆಯೋದಕ್ಕೆ ಸಾಮ್ರಾಟ್ ಟಿ ವಿ ಬರ್ತಾ ಇದೆ. ಯಾವುದೇ ವ್ಯಕ್ತಿ ಯಾವುದೇ ಸಮಸ್ಯೆಯಲ್ಲಿದ್ದರೂ ಯಾವುದೇ ಕಷ್ಟದಲ್ಲಿದ್ದರೂ ನಾವು ಪ್ರಸಾರ ಮಾಡೋದಕ್ಕೆ ಸಿದ್ಧವಾಗಿದ್ದೀರಿ. ಆದರೆ ಟ್ಯೂನ್ ಮಾಡೋದಕ್ಕೆ, ಕಟ್ ಮಾಡೋದಕ್ಕೆ ನಾವಲ್ಲ, ಇರೋದ್ರನ್ನೇ ಸತ್ಯವನ್ನು ಹಾಕಕ್ಕೆ ಬರ್ತೀರಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಸಾಮ್ರಾಟ್ ಟಿ ವಿ ನೋಡ್ತಾ ಇರಿ, ಜೊತೆಗೆ M-Live ನೋಡ್ತಾ ಇರಿ. ಇದು ನಿಮಗೆ ನೊಂದವರ ಪರ ನಿಂತ್ಕೊಳ್ಳೋಂಥ ಸಾಮ್ರಾಟ್ ಟಿ ವಿ. ಧನ್ಯವಾದಗಳು.